ರಾಕೇಶ್ ಅಮ್ಮ ಕಣಮ್ಮ. ಏನು ಅಂದ್ರೆ ನನ್ ಯಾವಾಗ ಮದ್ವೆ ಆಗ್ತೀರಾ? ನಿಜಾನೋ ಸುಳ್ಳೋ ಅವಳಷ್ಟು ಪ್ರೀತಿ ಮಾಡೋರು ಯಾರು ಸಿಗಲ್ಲ ಮಮ್ಮ. ಹೌದು ಬಿಡಪ್ಪ. ಆ ತಪ್ಪಕ್ಕೆ ಶಿಕ್ಷೆ ಅಂತ ಏನ್ ಮಾಡ್ತೀನಿ ನೋಡು ನೋಡು. ಇಡಿಯಟ್, ನಂದಿನಿ ನನ್ನ ಅಕ್ಕ ಕಣೋ. ಏನೋ ಅಕ್ಕನ ಅಕ್ಕನ ರೀ, ಯಾರಾದ್ರೂ ಇದೀರಾ? ಕಟ್ಟು ಬಿಚ್ಚ್ರಿ. ರೀ ರೀ, ಕಾಪಾಡಿ 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 ಕಾಪಾಡಿ. ಅಯ್ಯೋ, ಯಾರು ಇಲ್ವಾ? ಕಾಪಾಡಿ ರೀ, ಬೇಗ ಬನ್ರಿ. ಬಂದೆ ಇರಮ್ಮ. ರೀ, ನನ್ನಲ್ರಿ, ನಿಮ್ ಫ್ರೆಂಡ್ ವಿಷ ಕೊಡ್ತಿದ್ದಾನೆ, ಅವನನ್ನ ಕಾಪಾಡ್ರಿ. ರೀ, ನಿಮ್ಗೇನ್ ಹುಚ್ಚ? ನಿಮ್ ಫ್ರೆಂಡ್ ನ ಕಾಪಾಡಿ ಅಂದ್ರೆ ನೀವು ವಿಷನೇ ಕುಡಿತಿದ್ರಲ್ರಿ. ಹಲೋ ಮೇಡಮ್, ಗಿವ್ ಸಮ್ ರೆಸ್ಪೆಕ್ಟ್ ಯಾ. ಇದು ವಿಷ ಅಲ್ಲ, ವಿಷ ಇಲ್ಲಿದೆ. ಎಣ್ಣೆ ಏಟಲ್ಲಿ ಜೇನುತುಪ್ಪನ ವಿಷ ಅಂತ ಕುಡಿದ್ಬಿಟ್ಟಿದೆ. ಡೋಂಟ್ ಡಿಸ್ಟರ್ಬ್ ಮಿ ಪ್ಲೀಸ್. ವಿಷ ಅಲ್ವಾ? ಅಬ್ಬಾ, ಥ್ಯಾಂಕ್ ಗಾಡ್. ಮತ್ ಇವನು ಅದು ಬಾಟ್ಲು ಸೈಜ್ ಒಂದೇ ಇತ್ತಲ್ಲ, ಕನ್ಫ್ಯೂಷನ್ ಅಲ್ಲಿ ಕುಡಿದ್ಬಿಟ್ಟೆ, ಸಾರಿ. ಮತ್ತೆ ಸಾಯೋ ತರ ಎಲ್ಲ ಆಕ್ಟ್ ಮಾಡಿದ್ರಿ, ಕಣ್ಣೆಲ್ಲ ಮೇಲಕ್ ಬಿಟ್ರಿ, ಅದೇನೋ? ಅದು ಏನಿಲ್ಲ, ನಾನೊಬ್ಬ ಆಕ್ಟ್ರು. ಈ ತುಂಬಾ ಸಿನಿಮಾಗಳಲ್ಲಿ ವಿಷ ಕುಡ್ದಿರೋ ಸೀನ್ ನೋಡಿ ಓವರ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ನಿಜವಾಗ್ಲೂ ವಿಷ ಅನ್ಕೊಂಡೆ ಕುಡ್ದಿದ್ದು, ಗೊತ್ತಾ? ರೀ, ನಾಚಿಕೆ ಆಗಲ್ವಾ? ಆತ್ಮಹತ್ಯೆ ಮಹಾ ಪಾಪ ರೀ. ಅದಿರ್ಲಿ ಬಿಡಿ, ನಂದಿನಿ ನಿಮ್ಮ ಅಕ್ಕನಾ? ಹೌದು, ನಾವಿಬ್ರು ಟ್ವಿನ್ಸ್. ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಡಿವೋರ್ಸ್ ಆಗಿದೆ. ನಾನ್ ಅಮ್ಮನ್ ಜೊತೆ ಊರಲ್ಲಿದ್ದೆ, ನಂದಿನಿ ಅಪ್ಪನ್ ಜೊತೆ ಇದ್ದಾಳೆ. ಓ, ಹಾಗಿದ್ರೆ ನೀವಿಬ್ರು ಮಾತಾಡಲ್ವಾ? ಯಾರ್ ಹೇಳಿದ್ದು ಮಾತಾಡಲ್ಲ ಅಂತ? ಜಗಳ ಏನಿದ್ರು ನಮ್ಮ ಅಪ್ಪ ಅಮ್ಮಂಗ್ ಬಿಟ್ಟಿದ್ದು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಿಮ್ ವಿಷಯ ಕೂಡ ಗೊತ್ತು ನಂಗೆ. ಅಯ್ಯೋ, ಇದನ್ ಮೊದ್ಲೇ ಹೇಳ್ಬಾರ್ದಿತ್ತಾ? ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ರಿ? ಆಹಾ, ಎಲ್ರಿ ಹೇಳಕ್ ಬಿಟ್ರಿ? ನೋಡಿದ ತಕ್ಷಣ ಮುಖ ಮುಚ್ಕೊಂಡ್ ಎತ್ತಾಕೊಂಬಂದ್ರಿ. ನನ್ ಕತೆ ಬಿಡಿ. ಏನು, ನಮ್ಮ ಅಕ್ಕ ಅಂದ್ರೆ ಅಷ್ಟೊಂದಿಷ್ಟನಾ? ಹಚ್ಚೆ ಎಲ್ಲ ಹಾಕ್ಸ್ಕೊಂಡಿದೀರಾ? ಬಿಟ್ರೆ ಸಾಯಕ್ಕೂ ರೆಡಿ ಇದ್ರಿ. ರೀ, ಬರೀ ಇಷ್ಟನಾ? ನನ್ ಪ್ರಾಣ ಕಣ್ರಿ ಅವಳು. ಅವಳಿಲ್ಲ ಅಂದ್ರೆ ನಾನ್ ಬದುಕೋದೇ ಇಲ್ಲ ಕಣ್ರಿ. ಓಹೋ, ಅಂತದೇನ್ ಸ್ಪೆಷಲ್ ಅವಳಂದ್ರೆ? ರೀ, ಅವಳಂದ್ರೇನೆ ಸ್ಪೆಷಲ್ ಕಣ್ರಿ. ಸರ್ಪ್ರೈಸ್! ಅಪ್ಪ ದೇವ್ರೆ, ಕನ್ಸಿಗೆ ಇತಿ ಮಿತಿನೇ ಇಲ್ವಾ? ಹಲೋ, ಯಾಕೆ ಒಳಗ್ ಬರ್ಬಾರ್ದಾ? ಇದು ಕನ್ಸಲ್ವಾ? ಓ, ಇವಳು ನಮ್ ರೂಮ್ಗ? ಹಾಗೇನಿಲ್ಲ, ಇದು ಬ್ಯಾಚಲರ್ಸ್ ರೂಮ್ ಅಲ್ವಾ, ಸ್ವಲ್ಪ ಗಲೀಜು. ಪರವಾಗಿಲ್ಲ, ನಾನ್ ಅನ್ಕೊಂಡಷ್ಟೇನ್ ಗಲೀಜಿಲ್ಲ. ಇಷ್ಟಕ್ಕೂ ನಾನ್ ಬ್ಯಾಚಲರ್ಸ್ ರೂಮ್ ನೋಡೇ ಇರ್ಲಿಲ್ಲ, ಇವತ್ ನೋಡ್ದಂಗಾಯ್ತು. ಇದು ಒಂದ್ ಆಸೆನಾ? ಮೊದ್ಲೇ ಹೇಳಿದಿದ್ರೆ ಎಲ್ಲ ಕ್ಲೀನ್ ಮಾಡಿಸ್ತಿದ್ನಪ್ಪ. ಏನು, ಡೈಲಿ ಪಾರ್ಟಿನಾ? ಅಯ್ಯೋ, ಖಂಡಿತ ಇಲ್ಲಪ್ಪ, ಅದೆಲ್ಲ ಸತ್ಯಂದು. ನಾನ್ ಡ್ರಿಂಕ್ಸ್ ಮುಟ್ಟೋದೇ ಇಲ್ಲ, ಗೊತ್ತಾ? ಮುಟ್ ನೋಡು, ಆಮೇಲಿದೆ ಅಲ್ವೋ. ಸ್ವಲ್ಪನಾದ್ರೂ ನೀಟಾಗಿ ಇಟ್ಕೊಂಬಾರ್ದಾ? ಹಲೋ ಮೇಡಮ್, ನಾವು ಊರಲ್ಲಿ ಗರ್ಲ್ಸ್ ಹಾಸ್ಟೆಲ್ ನೋಡಿದೀವಿ. ಹುಡುಗಿರು ಎಷ್ಟು ನೀಟ್ ಅಂತ ನಮಗೂ ಗೊತ್ತಿದೆ. ಅಲ್ವೋ, ಮನೆಗ್ ಬಂದಿರೋ ಗೆಸ್ಟ್ನ ಹೀಗ ನೋಡ್ಕೊಳ್ಳೋದು? ಏನು ಆಫರೇ ಮಾಡಲ್ವಾ? ನೀನ್ ಬಂದಿರೋ ಖುಷಿಲಿ ಎಲ್ಲ ಮರ್ತೋಯ್ತು. ಏನ್ ತಿಂತ್ಯಾ? ನಿನಗೇನ್ ಇಷ್ಟ? ನಂಗ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಹೌದಾ, ಸರಿ, 2 ನಿಮಿಷ ಬರ್ತೀನಿರೋ.
ಕೂತಿರು, ಹೀಗೋಗಿ ಹಾಕಿ ಬರ್ತೀನಿ. ಅಯ್ಯೋ, ಹಿಂದೆ ಮುಂದೆ ನೋಡ್ದೆ ಬಿರಿಯಾನಿ ಅಂದ್ಬಿಟ್ಟೆ. ಅವ್ನ ಮನ್ಸಿಗೆ ಎಷ್ಟು ನೋವಾಗಿರುತ್ತೋ ಏನೋ. ಶೇ, ಲೋ ಅಣ್ತಮ್ಮ, ಹೇಳಪ್ಪ. ಅರ್ಜೆಂಟಾಗಿ ಒಂದು 200 ರೂಪಾಯಿ ಫೋನ್ ಪೇ ಮಾಡೋ. ಆಂಜನೇಯ ಹಪ್ಳ ತಿಂತಾ ಇದ್ರೆ ಪೂಜಾರಿ ಸಾವ್ಗೆ ಬೇಕು ಅಂತ ಕೇಳದಂತೆ. ಇಡೋ ಬಡತದೆ ಫೋನ್ನ. ಲೋ ಪ್ಲೀಸ್ ಕಣೋ. ಹಲೋ ಮಡಗಲಿ. ಟಾನ್ ಬ್ಯಾಚುಲರ್ಸ್ ಬಿರಿಯಾನಿ ಹೇಗೆ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಮಾತಾಡು. ಇಲ್ ಬೇಡ, ಆಚೆ ಹೋಗೋಣ. ಹ್ಮ್. ನಾನ್ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಿನ್ ಸಿನಿಮಾ ಜಗತ್ ಕೈ ಹಿಡಿಯೋವರೆಗೂ ಜೊತೆಲಿ ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲ್ಸ ಮಾಡ್ಬೋದಲ್ವಾ? ನಾನು ಓದಿರೋ ರೇಂಜಿಗೆ ಈ ಸಿಟಿಲಿ ಯಾರು ಕೆಲಸ ಕೊಡ್ತಾರೆ? ಅದ್ರ ಬಗ್ಗೆ ನಿಂಗೆ ಯೋಚನೆ ಬೇಡ. ಆದ್ರೆ ಯಾವ್ದೇ ಕೆಲ್ಸನಾದ್ರೂ ಶ್ರದ್ಧೆಯಿಂದ ಮಾಡು. ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಅದು ಆಗೋಗ್ಲಿ. ಸರ್, ಶ್ರೀನಿಧಿ ನೀವೇನಾ? ಹಾಂ, ನೋಡಿ ಸರ್. ಥ್ಯಾಂಕ್ ಯು ಸರ್. ಅಯ್ಯೋ ನೀನಾ? ನಾನೇನು ಆರ್ಡರೇ ಮಾಡಿಲ್ಲ. ನಂದಿನಿ, ಆ ಬಾ. ಯಾರಮ್ಮ ಬಂದಿರೋದು? ಊಬರ್ ಈಟ್ಸ್ ಇಂದ ಡೆಲಿವರಿ ಬಂದಿದೆಪ್ಪ. ನಂಗೆ ಗೊತ್ತು ನೀನೇನು ಆರ್ಡರ್ ಮಾಡಿಲ್ಲ ಅಂತ. ಬಿರಿಯಾನಿ ತಂದಿದ್ದೀನಿ, ತಗೋ. ಅಪ್ಪ ಮನೇಲಿದ್ದಾರೆ ಕಣೋ. ಸಾರಿ, ಒಳಗ್ ಕರಿಯಕ್ ಆಗ್ತಿಲ್ಲ. ಪರವಾಗಿಲ್ಲ ಬಿಡು. ಐ ಲವ್ ಯು ಹೇಳು. ಐ ಲವ್ ಯು ಹೇಳು, ಕೊಡ್ತೀನಿ. ಐ ಲವ್ ಯು. ಕೇಳಿಸ್ಲಿಲ್ಲ. ಐ ಲವ್ ಯು. ಹೋಗೋ. ಮತ್ತೆ ಹೆಂಗ್ ನಡೀತಿದೆ ಕೆಲ್ಸ? ಚೆನ್ನಾಗಿ ನಡೀತಿದೆ. ನಿಂಗೆ ಗೊತ್ತಾ, ನಾನು ಅಡುಗೆ ಮಾಡಿದೆ, ಎಲ್ರು ಹೊಟ್ಟೆ ತುಂಬಿಸ್ತಾ ನನ್ನ ಹೊಟ್ಟೆನೇ ತುಂಬಿಸ್ಕೊಳ್ತಾ ಇದ್ದೀನಿ. ಒಂಥರ ಮಜಾ ಇದೆ ಕಣೆ. ಹೇ, ನನ್ನ ಮೊದಲನೇ ಸಂಬಳ ಬಂತು. ಕಂಗ್ರಾಟ್ಸ್ ಕಣೋ. ಈಗ ಕೇಳು. ನಿನ್ಗೇನು ಬೇಕು ಕೇಳು. ಭೂಮಿ ಬೇಕಾ, ಆಕಾಶ ಬೇಕಾ, ನಿಂಗೇನು ಬೇಕು ಕೇಳು. ನಂದಿನಿ, ನಂಗೆ ಸಖತ್ ಖುಷಿ ಆಗ್ತಾ ಇದೆ. ನಿನ್ಗೇನಾದ್ರೂ ಕೊಡಿಸ್ಲೇಬೇಕು. ಪ್ಲೀಸ್ ಕೇಳು. 25,000ಕ್ಕೆ ಭೂಮಿ ಕೊಡಿಸ್ತ್ಯಾ? ಆಕಾಶ ಕೊಡಿಸ್ತ್ಯಾ? ಇರು, ನಾನ್ ಪ್ಲಾನ್ ಮಾಡ್ತೀನಿ. ಡೈಲಿ ಪೆಟ್ರೋಲಿಗೆ ಎಷ್ಟು ಬೇಕಾಗುತ್ತೆ? 200-300 ರೂಪಾಯಿ. ಲೇ, ಕಂಪನಿ ಕೊಟ್ಟಿರೋ ಪ್ಲಾಟಿನ ಬೈಕ್ಗೆ 200-300 ರೂಪಾಯಿ ಬೇಕಾ? 150 ರೂಪಾಯಿ ಸಾಕು. ಅದು ಜಾಸ್ತಿನೇ. ಬಿಡು. ಪಾಪ ಸತ್ಯಂಗೂ ರೂಮ್ ರೆಂಟ್ಗೆ ಅರ್ಧ ಕೊಡು, ಆಯ್ತಾ? ಸರಿ ಆಯ್ತು. ಡೈಲಿ ಊಟ ತಿಂಡಿಗೆ ಏನ್ ಮಾಡ್ತೀಯಾ? ಅಯ್ಯೋ, ಅದಕ್ಕೆ ನನ್ನ ಖರ್ಚೇ ಇಲ್ಲ. ಅದೆಲ್ಲ ಏನಿಲ್ಲ. ನೀನ್ ತಿನ್ ಚೆನ್ನಾಗಿದ್ರೆ ತಾನೇ ಕೆಲ್ಸ ಮಾಡಕ್ಕಾಗೋದು. ಬಾಯಿ ಮುಚ್ಕೊಂಡ್ ತಿನ್ನು. ದಿನಕ್ಕೆ 3 ಸಿಗರೇಟು, ಎಲ್ಲ ಸೇರಿ 13,000. ಎಲ್ಲಿ ಫೋನ್ ಕೊಡು. ಫೋನ್ ಪೇ ಪಿನ್ ಹೇಳು. 1987. 1987. ಮಿಕ್ಕಿದ 12,000 ಫೋನ್ ಪೇ ಆಗಿದೆ. ಮಿಕ್ಕಿದ 12,000 ನಿಂಗ? ಯಾಕೆ, ನಂಗ್ ಬೇಡ್ವಾ? ಅಲ್ಲ, ಮಿಕ್ಕಿದ್ದೆಲ್ಲ ನಿಂಗೇನಾ? ಯಾಕೆ, ನನಗ್ ಖರ್ಚಿರಲ್ವಾ? ಶಾಪಿಂಗ್ ಹೋಗ್ಬೇಕು, ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕು, ಎಷ್ಟೆಲ್ಲ ಇರತ್ ಗೊತ್ತಾ? ಇರುತ್ತೆ. ಸರಿ, ಓಕೆ, ಬಾಯ್. ನಾಳೆ ಸಿಗೋಣ. ಏನಿವತ್ತು ಮೇಡಮ್ ಅವ್ರು ಸಖತ್ ಖುಷಿಯಾಗಿದ್ದೀರಲ್ಲ? ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದೆ. ನೋಡು ಹೇಗಿದೆ. ನನ್ ದುಡ್ಡು ತಗೊಳ್ಳೇಬೇಕಲ್ಲ. ಚೆನ್ನಾಗಿದೆ. ಮಿಕ್ಕಿದ ದುಡ್ಡೆಲ್ಲ? ಮಿಕ್ಕಿದ ದುಡ್ಡು ಹೇಳಮ್ಮ. ಲೇ ರಾಕಿ, ನಂದಿನಿ ಅಪ್ಪನ ಅಕೌಂಟ್ಗೆ ದುಡ್ಡು ಹಾಕಿದಾಳ್ ಕಣೋ.
ಆಮೇಲೆ ನನ್ಗೊಂದ್ ಸೀರೆ ತಗೊಂಡಿದ್ದಾಳಂತೆ ಕಣೋ. ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿದ್ಲು. ಕಲರು ಎಷ್ಟ್ ಚೆನ್ನಾಗಿದೆ ಗೊತ್ತೇನೋ. ಸರಿ ನಾನು ಮತ್ತೆ ಮಾಡ್ತೀನಮ್ಮ. ಹಲೋ ಹಲೋ. ಅಮ್ಮಂಗ ನಿನಗೇನೋ ತಗೊಳ್ಳಿಲ್ವಾ? ಯಾಕ್ ತಗೊಂಡಿಲ್ಲ? ನಿನಗಿಷ್ಟ ಅಂತ ಹೂ ತಗೊಂಡಿದ್ದೀನಿ. ಮುಡ್ಕೊಂಡ್ ತೋರ್ಸ್ಲಾ? ಜೀನ್ಸ್ ಮೇಲೆ ಹೂವಿನ ಕಾಂಬಿನೇಷನ್ ನಿಂದೆ. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಅವಳನ್ನ ಅಷ್ಟು ಪ್ರೀತಿಸ್ತೀನಿ ಅಂತ. ಆದರೂ ಅವಳ ತಂಗಿಯಾಗಿ ನೀನು ಏನ್ ನಿನ್ ಮಾತಿನ ಅರ್ಥ? ಮತ್ತಿನ್ನೇನು, ಒಂದು ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು, ಇಲ್ಲ ಮದುವೆ ಮಾಡ್ಕೊಂಡು ಪ್ರೀತಿ ಮಾಡಬೇಕು. ಅದು ಬಿಟ್ಟು ಇದು ಯಾವುದೋ ಲೀವಿಂಗ್ ಅಂತೆ, ಲೀವಿಂಗು. ಏಯ್, ಅವಾಗಿಂದ ನೋಡ್ತಿದ್ದೀನಿ ಲೀವಿಂಗ್ ಅಂತಿದ್ಯಾ. ನಿನಗ್ ಹೆಂಗ್ ಗೊತ್ತು ನಾನ್ ಲೀವಿಂಗ್ ಅಲ್ಲಿದ್ದೀನಿ ಅಂತ? ಅದು ಹೇಗೆ ಅಂದರೆ, ನಿಖಿಲು ನನ್ನ ತಮ್ಮ. ತಮ್ಮನ? ಹ್ಞೂ. ನಿಖಿಲ್ ಯಾವತ್ತೂ ನಂಗೆ ಇದ್ರ ಬಗ್ಗೆ ಹೇಳೇ ಇಲ್ವಲ್ಲ. ಹೇಗೆ ಹೇಳ್ತಾನೆ? ಅವನು ಓದಿದ್ದಾನೆ, ನನ್ನ ತಲೆಗೆ ಓದತ್ಲಿಲ್ಲ. ಅವನು ಒಳ್ಳೆ ಕೆಲಸದಲ್ಲಿದ್ದಾನೆ. ನಾನು ನೋಡಿದ್ರೆ ಈ ಥರ ಇದ್ದೀನಿ. ಹೇಗೆ ಹೇಳ್ಕೊಳ್ತಾನೆ ಪಾಪ. ಅಪ್ಪ ಅಮ್ಮ ಇಬ್ಬರು ಊರಲ್ಲಿ ಜಮೀನು ವ್ಯವಸಾಯ ಅಂತ ಇದ್ದಾರೆ. ನಾನು ಮಾತ್ರನೇ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ರೀ ಬಿಡ್ರಿ, ನಿಮ್ಗೂ ಒಂದೊಳ್ಳೆ ಕಾಲ ಬರುತ್ತೆ. ನಂದಿನಿ ಜೊತೆ ಆರಾಮಾಗಿರ್ಬೋದು. ಇಲ್ಲ ಕಣ್ರಿ, ಅದೆಲ್ಲ ಸುಲಭ ಇಲ್ಲ. ಇನ್ನು ನನ್ನ ಜನ್ಮದಲ್ಲಿ ನಂದಿನಿ ಸಿಗಲ್ಲ. ಏಯ್, ನನ್ನ ತಮ್ಮಂಗೆ ಏನಾಗಕ್ಕೂ ನಾನು ಬಿಡಲ್ಲ ಕೇಳಲೇ. ಬಿಡ್ಬೇಡಪ್ಪ, ಬಿಡಲ್ಲ ಬಿಡ್ಬೇಡಪ್ಪ, ಬಿಡಲ್ಲ. ಬಿಡ್ಬೇಡ ಕಣೋ, ಬಿಡ್ಬೇಡ ಮಗ. ಫೋನ್ ಮಾಡೋ ಅವಳಿಗೆ. ಮಾಡೋ ಫೋನು ಅವಳಿಗೆ. ಎಲ್ಲ ಫೋನು ಎಲ್ಲಿದೆ ನೋಡ. ಏಯ್, ಕೊಡಮ್ಮ, ಲಾಡು ಹೋಯ್ತದೆ.